ಆತ್ಮೀಯ ಶಿಕ್ಷಕ ಮತದಾರರೇ, ಜೂನ್ 3 ಸೋಮವಾರದಂದು ನಡೆಯಲಿರುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಶ್ರೀ ಡಿ.ಟಿ. ಶ್ರೀನಿವಾಸ್ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲನಾಗಿ ಮಾಡಬೇಕೆಂದು ವಿನಂತಿ. ಮತದಾನ ಮಾಡುವ ಕ್ರಮ ಸಂಖ್ಯೆ 2. ಶ್ರೀ ಡಿ.ಟಿ. ಶ್ರೀನಿವಾಸ್ ಅವರ ಹೆಸರಿನ ಮುಂದೆ ಈ ಚಿಹ್ನೆಯನ್ನು ಸರಿಯಾದ ರೀತಿ ಗುರುತು ಮಾಡಿ. ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರ ಒಂದು ಸಹಕಾರ ಇರಬೇಕು. ಅದೇ ರೀತಿ ನಮ್ಮನ್ನು ಬಂದು ಗ್ರಾಮ ಪಂಚಾಯತಿ ವತಿಯಿಂದ ಸಹಕಾರ ಮಾಡಬೇಕು ಅಂತ ಹೇಳಿದಾಗ ನಾವು ಸರಿ ಮಾಡಿ ನಮ್ಗೇನು ಬೇಕೋ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಸಹಕಾರ ಮಾಡ್ತೀವಿ. ನೀನು ಕೈ ಬಿಡುವ ದೇವರಲ್ಲ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಹಣ ಎಲ್ಲರ ಹತ್ರನೂ ಇರ್ತದೆ. ಅದನ್ನು ಬೇರೆಯವರಿಗೆ ದಾನ ಕೊಡಬೇಕು ಅಥವಾ ಸಹಾಯ ಮಾಡಬೇಕು ಅನ್ನೋದು ಒಂದು ಬುದ್ಧಿ ಮನಸ್ಥಿತಿ ಯಾರಿಗೂ ಇರೋದು. ದೇಶದಲ್ಲಿ ಹಲವಾರು ಜನ ಸಿರಿವಂತರಿದ್ದಾರೆ, ಅವರೆಲ್ಲರೂ ಬಡವರಿಗೆ ಸಹಕಾರ ಅಂಥದನ್ನು ಸಹಕಾರ ಕೊಡ್ತಾ ಇದ್ದಾರೆ. ನಿಜಕ್ಕೂ ಇನಾಥ ಫೌಂಡೇಶನ್ ಅದಕ್ಕೆ ಬಹಳ ಅರ್ಹಗೆ ಪಾತ್ರರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತಿ ಕಚೇರಿ ಮುಂಭಾಗದಲ್ಲಿ ನಡೆಸಿ ನಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅಂಗವಿಕಲರಿಗೆ ನಾವು ಪ್ರಯಾರಿಟಿ ಕೊಡ್ತೀವಿ. ಅದರಲ್ಲಿ ಮಕ್ಕಳಿಗೆ ತುಂಬಾ ಪ್ರಯಾರಿಟಿ ಕೊಡ್ತಾ ಇದ್ವಿ. ಯಾಕಂದ್ರೆ ಅವ್ರಿಗೆ ಇಂಪಾರ್ಟೆಂಟ್ ಎಲ್ಲ, ಅವ್ರಿಗೆ ತುಂಬಾ ನೀಡ್ಗಳಿದೆ. ಫಸ್ಟ್ ಏನ್ ನೀಡು ಸಾರ್ ಹೇಳಿದ ತಕ್ಷಣ ಶಿಕ್ಷಣ ಎಲ್ಲರಿಗೂ ಬೇಕಾಯಿತು. ಮತ್ತೆ ಈ ಅಂಗವಿಕಲರ ಮಕ್ಕಳಿಗೆ ಶಿಕ್ಷಣ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂತ ನಾವು ನೋಡಿದ್ರೆ ತುಂಬಾ ಕಾರಣಗಳಿದೆ. ಅದರಲ್ಲಿ ಸ್ಕೂಲ್ ಇದೆ, ಮತ್ತೆ ಎಲ್ಲ ಸೌಲಭ್ಯಗಳು ಇದೆ, ಮತ್ತೆ ಅವ್ರು ಸ್ಕೂಲ್ಗೆ ಹೋಗಕ್ಕೆ ಅವ್ರಿಗೊಂದು ದಾರಿ ಇಲ್ಲ. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಅವ್ರ ಕಾಲಿಲ್ಲ, ಹೆಂಗ ಅವ್ರು ಸ್ಕೂಲ್ಗೆ ಹೋಗೋದು? ಅದಕ್ಕೆ ನಾವು ಫಸ್ಟ್ ಏನ್ ಮಾಡೋದು, ಅದು ಫಸ್ಟ್ ಅಡ್ರೆಸ್ ಮಾಡಬೇಕು. ಅದಕ್ಕೆ ವೀಲ್ ಚೇರ್ ಕೊಡ್ತೀವಿ, ಕ್ಯಾಲಿಪಸ್ ಕೊಡ್ತೀವಿ, ಈ ತರ ಏನೋ ಒಂದು ಕೊಡ್ತೀವಿ. ಅದು ಕೊಟ್ಟ ಆದ್ಮೇಲೆ ಅವ್ರು ಸ್ಕೂಲ್ಗೆ ಬರ್ಬೇಕು. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಫಸ್ಟ್ ನಮ್ಮ ಪೇರೆಂಟ್ಸ್ ಅವರನ್ನು ಹೋಗಿ ಪರವಾಗಿಲ್ಲ, ವೀಲ್ ಚೇರಲ್ಲಿ ಕೂತ್ಕೊಂಡು ಹೋಗಕ್ಕೆ ಆಗತ್ತೆ ಅಂತ ನಿಮ್ಮೆಲ್ಲ ಒಂದು ನಂಬಿಕೆ ಬರ್ಬೇಕು. ಆಮೇಲೆ ಅವ್ರು ಸ್ಕೂಲ್ಗೆ ಬರ್ತಾರೆ. ಸ್ಕೂಲಲ್ಲಿ ಬಂದ್ರೇನು ಟೀಚರ್ಸ್ ಏನ್ ಹೇಳ್ತಾರೆ, ಇವ್ರು ಬಂದ್ರೆ ಏನು ಅವ್ರು ಓದಿ ಏನ್ ಮಾಡ್ತಾರಪ್ಪ, ಅವ್ರ ಹಂಗ ಮನೆಯಲ್ಲೇ ಕೂತ್ಕೊಂಡಿರ್ಬೇಕಂತ ಅವರೊಂದು ಪ್ರಾಬ್ಲಮ್, ಒಂದು ತಡೆ ಆ ತರ ಇರುತ್ತೆ ಅಲ್ವಾ. ಜ್ಯೋತಿಯನ್ನ ಬೆಳಗಿಸಿದಂತಹ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಬುದ್ಧಿಜೀವಿಗಳೇ, ಜ್ಞಾನವಂತರೇ, ಏನಿವತ್ತು ಅನಿಟಾ ಫೌಂಡೇಶನ್ ಜಾಸ್ ಸರ್ ಅವರೊಂದು ಸ್ಥಾಪಿಸಿರುವಂತಹ ಒಂದು ಸಂಸ್ಥೆ ಮೂಲಕ ಪ್ರತಿಯೊಂದು ಮಗುವಿಗೂ ಸಹ ಶಿಕ್ಷಣದ ಮೂಲಭೂತ ಸೌಲಭ್ಯಗಳು ಸಿಗಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಪ್ರತಿಯೊಂದು ಮಗು ಶಿಕ್ಷಣ ಕಡ್ಡಾಯ. ಆದರೆ ಆ ಒಂದು ಶಿಕ್ಷಣವನ್ನು ನಾವು ಪಡಿಲಿಕ್ಕೆ ಪೂರಕವಾಗಿರುವಂತಹ ಒಂದು ಪರಿಕರಗಳು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈಗಾಗಲೇ ಶಾಲೆ ಪ್ರಾರಂಭವಾಗಿದೆ. ಈ ಒಂದು ಶಾಲೆ ಪ್ರಾರಂಭವಾದ ಒಂದು ಹಂತದಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಆಗದಂತೆ ಅವರ ಒಂದು ವಿದ್ಯಾಭ್ಯಾಸ ಪೂರಕವಾಗಿ ಸಾಗಲಿ ಅಂತ ಒಂದು ದೃಷ್ಟಿಕೋನ, ಒಂದು ಆಶಯವನ್ನು ಇಟ್ಕೊಂಡು
ಇವತ್ತು ಎನೆಟಾ ಫೌಂಡೇಶನ್ ಜಾಸ್ ಸರ್ ಮತ್ತು ಅವರ ಒಂದು ತಂಡ ನೆನ್ನೆ ಕಾಲ್ ಮಾಡಿದ್ರು ಗಿರಿಜಾ ಮೇಡಮ್ ಮತ್ತೆ ನಮ್ಮ ಪ್ರಶಾಂತ್ ಸರ್ ಅವರು. ಸರ್, ಈ ತರದೊಂದು ಕಾರ್ಯಕ್ರಮ ಇದೆ, ತಾವು ಬರ್ಬೇಕು ಅಂತ. ಈಗಾಗಲೇ ನಾನು ಕಳೆದ ವಾರ ತಾಯ್ಲೂರಲ್ಲಿ ಎನೆಟಾ ಫೌಂಡೇಶನ್ ಅವರು ವೀಲ್ ಚೇರ್ಸ್ ನ ಹಲವಾರು ಹಿರಿಯ ನಾಗರಿಕರಿಗೆ ವಿತರಣೆ ಮಾಡಿದ್ರು. ಇದೊಂದು ದೇವರು ಮೆಚ್ಚುವಂತ ಒಂದು ಕಾರ್ಯ ಅಂತಾನೆ ಹೇಳ್ಬೋದು ನಾನು. ಯಾಕಂತ ಹೇಳಿದ್ರೆ ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ನೀಡಿ ಇದೆ, ಅಲ್ಲಿ ಎನೆಟಾ ಫೌಂಡೇಶನ್ ಮತ್ತು ಶಾಂತಿನಿಕೇತನ ಎಲ್ಲ ಒಂದು ಬಳಗ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಅವರ ಒಂದು PDO ಸರ್ ಅವರಾಗಿರ್ಬೋದು, ಅವರ ಒಂದು ತಂಡ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ತಾವೆಲ್ಲರೂ ಸಹ ಇಂತಹ ಒಂದು ಉಪಯೋಗವನ್ನ ತಾವೆಲ್ಲರೂ ಸಹ ಉಪಯೋಗಿಸ್ಕೊಳ್ಬೇಕು. ಮತ್ತಷ್ಟು ಇಂತಹ ಒಂದು ಕಾರ್ಯಗಳನ್ನ ಮಾಡುವಂತಹ ಒಂದು ಶಕ್ತಿ ಎನೆಟಾ ಫೌಂಡೇಶನ್ ಮತ್ತು ಅವರೊಂದು ತಂಡಕ್ಕೆ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಎಲ್ಲಾ ಮಕ್ಕಳಿಗೂ ಸಹ ಈ ಒಂದು ಶೈಕ್ಷಣಿಕ ವರ್ಷ ಶುಭವಾಗಲಿ ಅಂತ ಹೇಳ್ತಾ, ಎಲ್ಲಾ ಮಕ್ಕಳು ಮತ್ತಷ್ಟು ಉನ್ನತ ಮಟ್ಟಕ್ಕೆ ವಿದ್ಯಾಭ್ಯಾಸವನ್ನು ಪಡೆಯುವಂತವರಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಇಂತಹ ಒಂದು ಕಾರ್ಯಕ್ಕೆ ನನ್ನನ್ನು ಆಹ್ವಾನಿಸಿದಂತಹ ಗಿರಿಜಾ ಮೇಡಮ್, ಜಾಸ್ ಸರ್ ಮತ್ತು ಪ್ರಶಾಂತ್ ಸರ್ ಎಲ್ರಿಗೂ ಸಹ ನಾನು ಧನ್ಯವಾದ ತಿಳಿಸ್ತಾ, ಮತ್ತಷ್ಟು ಇಂತಹ ಶುಭ ಕಾರ್ಯಗಳು ಎಲ್ಲಾ ಬಡ ಮಕ್ಕಳಿಗೂ, ಎಲ್ಲಾ ಗ್ರಾಮೀಣ ಭಾಗದ ಮಕ್ಕಳಿಗೂ ಸಹ ಸಿಗುವಂತಾಗ್ಲಿ ಅಂತ ಹೇಳ್ತಾ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸ್ತಾ, ತಮ್ಮೆಲ್ಲರೂ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಎನೆಟಾ ಫೌಂಡೇಶನ್ಗೆ ಅಭಿನಂದನೆಗಳು ತಿಳಿಸಬೇಕು ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾವು ಕೂಡ ಒಂದು ಅಸೋಸಿಯೇಷನ್ ಇಟ್ಕೊಂಡಿದ್ವಿ. ಅಸೋಸಿಯೇಷನ್ ಉದ್ದೇಶನೇ ಅದು ಸಿಂಪಲ್ ಆಗಿ ಹೇಳುವಾಗ, ನಾವು ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿ ಇರ್ತೀವಿ ಅಂತ ಇಟ್ಕೊಂಡು ಆ ಮನೆಗೆ ನಾವು ಬಾಡಿಗೆ ಕೊಡಬೇಕು. ಬಾಡಿಗೆ ಇಲ್ಲದೆ ಯಾರಾದ್ರೂ ಬಿಡ್ತಾರಾ? ಬಾಡಿಗೆ ಕೊಡಬೇಕು. ಈ ಭೂಮಿ ತಾಯಿ, ಈ ಭೂಮಿ ಮೇಲೆ ನಾವು ಹುಟ್ಟಿದೀವಿ ನೋಡಿ, ಇದು ನಿರಂತರ ಅಲ್ಲ, ನಾವು ಬಾಡಿಗೆ ಕೊಡಬೇಕು, ದೇವರಿಗೆ ಕೊಡಬೇಕು ಬಾಡಿಗೆ. ಆ ಬಾಡಿಗೆನೇ ಈ ಸೋಷಿಯಲ್ ಸರ್ವಿಸ್. ಬೇರೆಯವ್ರಿಗೆ ನಾವು ಕೊಡಬೇಕು. ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟನ್ನು ಬೇರೆಯವ್ರಿಗೆ ಕೊಟ್ಬಿಟ್ಟು ಅವ್ರ ಮುಖದಲ್ಲಿ ಆ ನಗು ಬರುತ್ತೆ ನೋಡಿ, ಅದು ನೋಡಿದ್ರೆ ನಮಗೊಂದು ಸಂತೋಷ ಆಗುತ್ತೆ. ಅದು ಒಂದೇ ನಮಗೆ ಸಿಕ್ಕೋದು ಅಂತ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ. ಮೊನ್ನೆ ಕೂಡ ಲಾಸ್ಟ್ ಒಂದು ವಾರಕ್ಕೆ ಮುಂಚೆ ಕೂಡ ಒಂದು ಪ್ರೋಗ್ರಾಮ್ ಆಯಿತು. ಬಂದಾಗ ನಮ್ಮ PDO ಸಾಹೇಬರು, ಅಧ್ಯಕ್ಷರಿದ್ರು. ನಿಜವಾಗ್ಲೂ ನಮ್ಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಅವ್ರು ಬ್ಯುಸಿ ಶೆಡ್ಯೂಲ್ಡ್ ಇರುವಾಗ ಕೂಡ ಈ ಇಂಥ ಪ್ರೋಗ್ರಾಮ್ಗಳಲ್ಲಿ ಬಂದ್ಬಿಟ್ಟು ಕೂತ್ಕೊಂಡು ಈ ಪ್ರೋಗ್ರಾಮ್ನ ನಡೆಸೋದು ಮಾತ್ರ ಇಲ್ಲ, ಅವ್ರಿಗೆ ಏನು ಸಹಾರ ಬೇಕೋ ಎಲ್ಲ ಅವರು ಕೊಟ್ಬಿಟ್ಟು ಹೋಗ್ತಾರೆ. ಅಂದರೆ ನಿಜವಾಗ್ಲೂ ಇಲ್ಲಿರುವ ಈ ಏರಿಯಾದವರು ನಿಜವಾಗ್ಲೂ ಪುಣ್ಯ ಮಾಡಿದ್ರು. ಯಾಕಂದರೆ ಇಂಥ ಒಂದು ವ್ಯಕ್ತಿಗಳನ್ನ ನೀವು ಪಡೆದಿರಂದರೆ ನಿಜವಾಗ್ಲೂ ಅದು ತುಂಬ ಸಂತೋಷ ಅಂತ. ಇನ್ನೊಂದು ಎನೆಟಾ ಫೌಂಡೇಶನ್ ಇವಾಗ ಮೊನ್ನೆ ಕೂಡ ವೀಲ್ ಚೇರ್ಸ್ ಎಲ್ಲ ಕೊಟ್ಟರು. ಅದು ಸಾಮಾನ್ಯ ವಿಷಯಗಳೆಲ್ಲ. ಯಾಕಂದರೆ ಒಂದು ವೀಲ್ ಚೇರು 10,000 ಅಂತ ಹೇಳಿದರು. 20 ಇಲ್ಲಿ ಕೊಟ್ಟರು. ಆಮೇಲೆ ತಾಯ್ಲೂರಲ್ಲಿ ಒಂದು 30 ಕೊಟ್ಟರು. 50 ಕೊಟ್ಟಿದ್ದಾರೆ. ಅಂದರೆ ಕೊಟ್ಟಿದ್ದವ್ರಿಗೆ ಮನಸ್ಸು ದೊಡ್ಡದು. ಅಂಥ ವ್ಯಕ್ತಿಗಳು ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನ ಹೇಳುತ್ತಾ, ಅವ್ರಿಗೆ ಒಂದು ಬೇಡಿಕೆ, ನಮ್ಮ ಕಡೆ ಕೂಡ ಸ್ವಲ್ಪ ಕೊಡಿ. KGF ಅಲ್ಲಿ ಕೂಡ ನೀಡಿ ಪರ್ಸನ್ಸ್ ಇದ್ದಾರೆ. ಯಾಕಂದರೆ ಎಲ್ಲಿದ್ರು ಸರಿ ಅವರೆಲ್ಲ ನಮ್ಮವರೇ. ಅವ್ರಿಗೆ ಸಹಕಾರ ನೀಡೋದು ಕೂಡ ನಮ್ಮ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನೀವು ಮಾಡ್ತಾ ಇರುವ ಈ ಕೆಲಸಗಳು ಮುಂದುವರಿಬೇಕು, ಸಕ್ಸಸ್ಫುಲ್ ಆಗಿ ಮುಂದುವರಿಬೇಕು. ನಮ್ಮ ಕಡೆ ಕೂಡ ಏನಾದರೂ ಹೆಲ್ಪ್ ಬೇಕಾದರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅದನ್ನು ಕೂಡ ತಮಗೆ ನಾವು ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮನ್ನು ಕರೆದು ಮಾತಾಡಿ ಏನ್ ಕೆಲಸ ಮಾಡ್ತೀವಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಾ ನಿಮ್ಗೆ? ಏನ್ ಕೆಲಸ ಮಾಡ್ತೀವಿ, ಯಾರಿಗೋಸ್ಕರ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾ? ನೀವೇ ಹೇಳ್ಬೇಕು. ಯಾಕಂದ್ರೆ ನೀವೇ ಇಂಪಾರ್ಟೆಂಟ್ ಪರ್ಸನ್ಸ್ ಇಲ್ಲಿ ಬಂದಿರೋದು. ಯಾರಿಗೆ ಎಲ್ಲ ಕೆಲವೊಬ್ಬರು ಇದ್ದಾರೆ ಇಲ್ಲಿ, ಅವ್ರಿಗೆಲ್ಲ ಏನು ನಾವು ಮಾಡೋದಿಲ್ಲ. ಮತ್ತೆ ಪ್ರಯಾರಿಟಿ ಯಾರಿಗೆ ಕೊಡ್ತೀವಿ? ಅಂಗವಿಕಲರಿಗೆ ನಾವು ಪ್ರಯಾರಿಟಿ ಕೊಡ್ತೀವಿ. ಅದರಲ್ಲಿ ಮಕ್ಕಳಿಗೆ ತುಂಬಾ ಪ್ರಯಾರಿಟಿ ಕೊಡ್ತಾ ಇದ್ವಿ. ಯಾಕಂದ್ರೆ ಅವ್ರಿಗೆ ಇಂಪಾರ್ಟೆಂಟ್ ಎಲ್ಲ, ಅವ್ರಿಗೆ ತುಂಬಾ ನೀಡ್ಗಳಿದೆ. ಫಸ್ಟ್ ಏನು ನೀಡು ಸಾರಿ ಹೇಳಿದ ತಕ್ಷಣ ಶಿಕ್ಷಣ ಎಲ್ಲರಿಗೂ ಬೇಕಾಯಿತು. ಮತ್ತೆ ಈ ಅಂಗವಿಕಲರ ಮಕ್ಕಳಿಗೆ ಶಿಕ್ಷಣ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂತ ನಾವು ನೋಡಿದ್ರೆ ತುಂಬಾ ಕಾರಣಗಳಿದೆ. ಅದರಲ್ಲಿ ಸ್ಕೂಲ್ ಇದೆ, ಮತ್ತೆ ಎಲ್ಲ ಸೌಲಭ್ಯಗಳು ಇದೆ, ಮತ್ತೆ ಅವ್ರು ಸ್ಕೂಲ್ಗೆ ಹೋಗಕ್ಕೆ ಅವ್ರಿಗೊಂದು ದಾರಿ ಇಲ್ಲ. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಅವ್ರ ಕಾಲಿಲ್ಲ, ಹೆಂಗೆ ಅವ್ರು ಸ್ಕೂಲ್ಗೆ ಹೋಗೋದು? ಅದಕ್ಕೆ ನಾವು ಫಸ್ಟ್ ಏನು ಮಾಡೋದು, ಅದು ಫಸ್ಟ್ ಅಡ್ರೆಸ್ ಮಾಡಬೇಕು. ಅದಕ್ಕೆ ವೀಲ್ ಚೇರ್ ಕೊಡ್ತೀವಿ, ಕ್ಯಾಲಿಪರ್ಸ್ ಕೊಡ್ತೀವಿ, ಈ ಥರ ಏನೋ ಒಂದು ಕೊಡ್ತೀವಿ. ಅದು ಕೊಟ್ಟು ಆದಮೇಲೆ ಅವ್ರು ಸ್ಕೂಲ್ಗೆ ಬರಬೇಕು. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಫಸ್ಟ್ ನಮ್ಮ ಪೇರೆಂಟ್ಸ್ ಅವರನ್ನು ಹೋಗಿ ಪರವಾಗಿಲ್ಲ, ವೀಲ್ ಚೇರಲ್ಲಿ ಕೂತ್ಕೊಂಡು ಹೋಗೋಕೆ ಆಗತ್ತೆ
ಅಂತ ನಿಮ್ಮೆಲ್ಲ ಒಂದು ನಂಬಿಕೆ ಬರಬೇಕು. ಆಮೇಲೆ ಅವ್ರು ಸ್ಕೂಲ್ ಬರ್ತಾರೆ, ಸ್ಕೂಲಲ್ಲಿ ಬಂದ್ರೇನು ಟೀಚರ್ಸ್ ಏನ್ ಹೇಳ್ತಾರೆ, ಇವ್ರು ಬಂದ್ರೆ ಏನು ಅವ್ರು ಓದಿ ಏನ್ ಮಾಡ್ತಾರಪ್ಪ, ಅವ್ರ ಹಂಗ ಮನೆಯಲ್ಲೇ ಕೂತ್ಕೊಂಡಿರ್ಬೇಕಂತ ಅವ್ರೊಂದು ಪ್ರಾಬ್ಲಮ್, ಒಂದು ತಡೆ ಆ ತರ ಇರುತ್ತೆ ಅಲ್ವಾ. ಸೊ ಅದನ್ನು ಅಡ್ರೆಸ್ ಮಾಡಬೇಕು. ಸೊ ಈ ತರ ತುಂಬಾ ಪ್ರಶ್ನೆಗಳಿದೆ. ಒಂದು ಸ್ಕೂಲ್ ಬರಕ್ಕೆ ಪರವಾಗಿಲ್ಲ, ಅವ್ರು ಬರ್ತಾರೆ. ಒಂದು ಪಂಜಾಬ್ ಸ್ಕೂಲಲ್ಲಿ 5th ಸ್ಟ್ಯಾಂಡರ್ಡ್ ಅವ್ರು ಬರ್ತಾರೆ. 5th ಸ್ಟ್ಯಾಂಡರ್ಡ್ ಆದ್ಮೇಲೆ ಅವ್ರು ಬೇರೆ ಸ್ಕೂಲ್ಗೆ ಹೋಗ್ಬೇಕು, ಅಲ್ಲಿಂದ ತುಂಬಾ ದೂರ ಇದೆ. ಇವರನ್ನು ನಡ್ಕೊಂಡು ಹೋಗಕ್ಕಾಗಲ್ಲ, ಬಸ್ ಇಲ್ಲ, ಬಸ್ ಒಂದು ಹತ್ಕೊಂಡು ಹೋಗಕ್ಕಾಗಲ್ಲ, ಆಟೋಗಳು ಬೇಕಾಯ್ತು. ಆ ತರ ತುಂಬಾ ಒಬ್ರು ಶಿಕ್ಷಣ ಮಾಡ್ಕೊಂಡು ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಬರೋಕ್ಕೆ ತುಂಬಾ ಕಷ್ಟಗಳಿದೆ. ಸೊ ಇದನ್ನ ಅಡ್ರೆಸ್ ಮಾಡಕ್ಕೆ ಇಲ್ಲಿ ಯಾರಿಗೆ ಅಷ್ಟು ಸ್ಟ್ರೆಂತ್ ಇರೋದಂದ್ರೆ ಇನಾಟಾ ಫೌಂಡೇಶನ್ಗಿಲ್ಲ. ಇಲ್ಲಿ ಕೂತಿರುವ ಪಂಚಾಯತ್ಗೆ ತುಂಬಾ ಸ್ಟ್ರೆಂತ್ ಇರುತ್ತೆ. ಅವ್ರು ಏನಾದ್ರು ಇವ್ರಿಗೆ ಇವಾಗ ತುಂಬಾ ಗೊತ್ತಿರೋದು ನಿಮ್ಮ ಬಗ್ಗೆ, ಅಂಗವಿಕಲರ ಬಗ್ಗೆ ಅವ್ರಿಗೆ ತುಂಬಾ ಗೊತ್ತಿರೋದ್ರಿಂದ ಇವ್ರಿಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಸಾರನ್ನು ಯಾವಾಗ್ಲೂ ಏನ್ ಪ್ರೋಗ್ರಾಮ್ ಅಂದ್ರೆ ಇಲ್ಲಿ ಕೇಳಿದ್ರೆ ಅವ್ರು ಅರೇಂಜ್ ಮಾಡಿಕೊಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಅವ್ರಿಗೆ ನಾವು ಈ ತರ ಪ್ರಾಬ್ಲಮ್ ಇದೆ ಅಂತ ನಾವು ಹೇಳಿದ್ರೆ ಅವ್ರು ಅದಕ್ಕೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ನಾವು ಹೇಳ್ತೀವಿ. ನಿಮ್ಮ ಮನೆ ಇದೆ, ನಿಮ್ಮ ಮನೆಯಲ್ಲಿ ನೀವು ಹೋಗಕ್ಕೆ, ನಿಮ್ದು ಗಾಡಿ ಒಳಗಡೆ ಹೋಗಕ್ಕೆ ನೀವು ಒಂದು ರ್ಯಾಂಪ್ ತರ ಮಾಡ್ತೀವಲ್ವಾ, ಗಾಡಿ ಹತ್ತಕ್ಕಾಗಲ್ಲ, ಮೆಟ್ಟುಗಳಿದೆ, ಅದರಲ್ಲಿ ಹೋಗಕ್ಕಾಗಲ್ಲ ಅಂತ. ಮತ್ತೆ ವೀಲ್ ಚೇರ್ ಎಲ್ಲ ಇರುವ ಒಂದು ಮಕ್ಕಳು ನಿಮ್ಮ ಮನೆಯಲ್ಲಿ ಹೋಗಬೇಕಂದ್ರೆ ಏನ್ ಮಾಡೋದು? ನಿಮ್ಮ ಮನೆ ಆ ತರ ಮಾಡಿಫೈ ಮಾಡ್ಬೇಕಲ್ವಾ? ಅದು ಯಾರು ಮಾಡಕ್ಕಾಗತ್ತೆ? ಗೌರ್ಮೆಂಟ್ ಮನೆ ಅವರು ಮಾಡಿ ಕೊಡ್ತಾರೆ. ಗೌರ್ಮೆಂಟ್ ಕಡೆಯಿಂದ ಪಂಚಾಯತ್ ಆವಾಸ್ ಯೋಜನಾ ಅಂತ ಒಂದು ಸ್ಕೀಮ್ ಇದೆ, ಅದರಲ್ಲಿ ಮಾಡಿಕೊಡ್ತಾರೆ. ಮತ್ತೆ ಅದರಲ್ಲಿ ನಮ್ದು ಇವ್ರಿಗೆ ಪ್ರಶಾಂತ್ ಅವ್ರ ತರ ಒಬ್ರು ಇದ್ದಾರೆ, ಅವ್ರ ಮನೇಲಿ ಹೋಗಕ್ಕೆ ಬರಕ್ಕೆ ಅವ್ರ ಮನೆ ಮಾಡಿಫೈ ಮಾಡಬೇಕು ಅಂತ ಸಾರ್ಗಂದು ನಾವು ಹೇಳ್ಬಿಟ್ರೆ ಓಕೆ, ಈ ತರ ಮನೆಯನ್ನು ನಾವು ಮಾಡಿಫೈ ಕೊಡ್ತೀನಿ ಪಂಚಾಯತ್ ಕಡೆಯಿಂದ ಅವ್ರು ಥಿಂಕ್ ಮಾಡ್ತಾರೆ. ಅದೇ ಟಾಯ್ಲೆಟ್ ಇದೆ ಅವ್ರ ಮನೆಯಲ್ಲಿ, ಆ ಟಾಯ್ಲೆಟ್ ಎಲ್ಲರೂ ಯೂಸ್ ಮಾಡಕ್ಕೆ ಆ ಥರನೇ ಇರೋದು ಟಾಯ್ಲೆಟ್, ಇಂಡಿಯನ್ ಟಾಯ್ಲೆಟೇ ಇರೋದು. ಸೊ ಇವ್ರಿಗೆ ಟಾಯ್ಲೆಟ್ ಬೇಕಂದ್ರೆ ಏನು ಮಾಡಬೇಕು? ಆ ಟಾಯ್ಲೆಟನ್ನು ಮಾಡಿಫೈ ಮಾಡಿ ಕೊಡೋಕ್ಕೆ ಪಂಚಾಯತ್ ಕಡೆಯಿಂದ ನೀವು ಹೇಳಿಬಿಟ್ರೆ ಅವ್ರು ಅದನ್ನು ಅರ್ಥ ಮಾಡಿಕೊಂಡು ನಿಮಗೆ ಏನೋ ಒಂದು, ಅವ್ರ ಹತ್ರ ಎಲ್ಲ ಇಲ್ಲ, ಮತ್ತು ಸ್ಕೀಮನ್ನೆಲ್ಲ ಅವ್ರು ಥಿಂಕ್ ಮಾಡಿ ಏನು ಮಾಡಬೇಕಂತ ಅವರು ನೋಡ್ತಾರೆ. ಅವ್ರು ಮಾತ್ರ ಅಲ್ಲ, ನಮ್ಮ ಥರ ಇವರು ಮತ್ತೆ ಫೌಂಡೇಶನ್ಸ್ ಎಲ್ಲ ಇದೆ ಅಲ್ವಾ, ಅವರೆಲ್ಲ ಒಂದು ಸೇರಿಕೊಂಡು ಏನೋ ಒಂದು ಮಾಡೋಕ್ಕೆ ಆಗುತ್ತೆ. ಓಕೆನಾ? ಅದೇ ಥರ ಸರಿ ಪರವಾಗಿಲ್ಲಪ್ಪ, ಒಂದು ವೆಸ್ಟರ್ನ್ ಟಾಯ್ಲೆಟ್ ಕಟ್ಕೊಡೋಕ್ಕೆ ತುಂಬ ದುಡ್ಡಾಗತ್ತೆ ಅಲ್ವಾ, ಬಜೆಟ್ ಪಂಚಾಯತಲ್ಲಿ ನಾವು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ಇಷ್ಟೇ ಪಂಚಾಯತ್ ಬಜೆಟ್ ಇದೆ ಸರ್, ಏನು ಮಾಡೋದು ಸರ್ ಅಂತ ಹೇಳಿದ್ರೆ, ಮತ್ತೆ ಬೇರೆ ಥರ ನಾವು ಥಿಂಕ್ ಮಾಡಬೇಕು, ಏನು ಮಾಡ್ಬೋದು. ಏನೋ ಒಂದು ಚೇರ್ಗಳು ಕೊಟ್ಟರೆ, ಅದು ಫೋಲ್ಡಬಲ್ ಚೇರ್ಸ್ ಇದೆ ಅಲ್ವಾ ಸರ್, ಅವರು ಅದರಲ್ಲೇ ಕೂತ್ಕೊಂಡು ಮಾಡಿಫೈಡ್ ಚೇರ್ಸ್ ಇದೆ, ಅದು ತುಂಬ ಒಂದು 1000 ರೂಪಾಯಿರೆಲ್ಲ ಅದು ಸಿಗುತ್ತೆ. ಆ ಥರ ಚೇರ್ಸ್ ಅಟ್ಲೀಸ್ಟ್ ಕೊಟ್ಟರೆ ಅವ್ರಿಗೆ ಯೂಸ್ ಆಗುತ್ತೆ. ಆ ಥರ ನೀವು ಫಸ್ಟ್ ನಿಮ್ದು ಏನೇನಿದೆ ಅಂತ ನಿಮಗೆ ಅರ್ಥ ಮಾಡಬೇಕು. ಈ ಥರ ಒಂದು ವಿಕಲಚೇತನ ಮಕ್ಕಳದಂದರೆ ತಂದೆ ತಾಯಿದು ಪಾತ್ರ ಜಾಸ್ತಿ ಇದರಲ್ಲಿ. ಹೌದಲ್ಲ, ಈ ಥರ ಮಕ್ಕಳನ್ನು ಬೆಳೆಸೋದು ಕಷ್ಟ ತಾನೇ. ತಂದೆ ತಾಯಿದು ಪಾತ್ರ ಜಾಸ್ತಿ ಇರುತ್ತೆ, ತುಂಬ ಕಷ್ಟ ಆಗುತ್ತೆ. ಅದರಲ್ಲಿ ಅಲ್ಲಿ ಲಾಸ್ಟಲ್ಲಿ ಕೂತಿದ್ದಾರೆ, ಒಂದೇ ಮನೆಯಲ್ಲಿ 3 ಜನ ಮಕ್ಕಳು ಆ ಥರ ಇದ್ದಾರೆ. ಅವ್ರು ತಮ್ಮಸಂದ್ರ ಸೇರಿದವರು 3 ಜನ ಮಕ್ಕಳಿದ್ದಾರೆ. ಅವರನ್ನು ನೋಡಬೇಕು, ಕಾಪಾಡಬೇಕು, ಅವ್ರ ಜೊತೆಗೆ ಇರಬೇಕಂದ್ರೆ ಅವ್ರಿಗೆ ಎಲ್ಲಿ ಕೆಲಸಕ್ಕೂ ಹೋಗೋಕ್ಕಾಗಲ್ಲ. ಆ ಥರ ಇದು ನೋಡ್ತಾ ಇದ್ದಾರೆ. ಅದೇ ನಮ್ಮ ಫೌಂಡೇಶನ್ ಇವ್ರ ಮುಖಾಂತರ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಮಾಡಬೇಕು ಅಂತಲೇ ಯಾರ್ಯಾರು ಆಗುತ್ತೆ ಅಂತ ಒಂದು ರಿಕ್ವೆಸ್ಟ್ ಇದರಲ್ಲಿ ಇದೆ. ಒಂದು ರಿಕ್ವೆಸ್ಟ್ ಇದೆ ಇದರಲ್ಲಿ. ಒಂದೇ ಫ್ಯಾಮಿಲಿನಲ್ಲಿ 3 ಜನ ಮಕ್ಕಳಂದ್ರೆ ಕಷ್ಟ. ತಂದೆ ತಾಯಿ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಈ ಮಕ್ಕಳು ಎಲ್ಲ ಮಕ್ಕಳ ಥರ ಇವರು ಈಕ್ವಲ್ ಆಗಿ ಬರಬೇಕಂದ್ರೆ ನಿಮ್ಮ ಪಾತ್ರವನ್ನು ಇದರಲ್ಲಿ ಜಾಸ್ತಿ ಇದೆ. ನಿಮ್ಮ ಪಾತ್ರವನ್ನು ಮಕ್ಕಳನ್ನು ಹೆಂಗೆ ಬೆಳೆಸೋದು, ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಹೆಂಗೆ ಟ್ರೈನಿಂಗ್ ಮಾಡೋದು, ಅವ್ರ ಕೆಲಸ ಅವ್ರು ಮಾಡೋದಕ್ಕೆ ಹೆಂಗೆ ಮಾಡ್ಬೋದು ಅಂತ ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ, ನಮ್ಮದು ಇವ್ರು ತಿಂಗಳಿಗೆ ಒಂದು ಟ್ರೈನಿಂಗ್ ಇಡ್ತಾ ಇದ್ದಾರೆ. ತಿಂಗಳಿಗೆ ಒಂದು ಟ್ರೈನಿಂಗ್ ಇರ್ತಾರೆ. ಆ ಟ್ರೈನಿಂಗಲ್ಲಿ ಹೆಂಗೆ ನೋಡ್ಕೋಬೇಕು ಮಕ್ಕಳನ್ನು, ಅವ್ರಿಗೆ ಹೆಂಗೆ ಟ್ರೈನಿಂಗ್ ಕೊಡಬೇಕು, ಅವ್ರ ಕೆಲಸವನ್ನು ಅವರೇ ಮಾಡೋದಕ್ಕೆ ಏನು ಪ್ರಯತ್ನ ಅವ್ರಿಗೆ ಆಗುತ್ತೆ ಅಂತ ನಾವು ಅವ್ರಿಗೆ ಹೇಳ್ಕೊಡ್ಬೇಕು.
ಲಾಸ್ಟ್ವರೆಗೆ ನೀವೇ ಅವ್ರ ಜೊತೆಗೆ ಇದು ನೋಡ್ಕೊಳ್ಳೋಕೆ ಆಗಲ್ಲ, ಹೌದು ತಾನೇ? ನೋಡ್ಕೊಳ್ಳೋಕೆ ಆಗಲ್ಲ. ಅದರಿಂದ ಅವರನ್ನು ಸ್ವಲ್ಪ ಅವ್ರ ಕೆಲಸವನ್ನು ಅವರೇ ಮಾಡೋದಕ್ಕೆ ನೀವು ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅಂತ. ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಇವರೆಲ್ಲ ತುಂಬ ತೊಂದರೆ ತಗೊಂಡು ಇವತ್ತು ಜೀವನ ಕಾರ್ಯಕ್ರಮ ಇಷ್ಟು ಜನವನ್ನು ಒಂದು ವೇದಿಕೆ ಮೇಲೆ ಕೂರಿಸ್ಬೇಕಾದ್ರೆ ತುಂಬ ಕಷ್ಟ, ಅಷ್ಟು ಈಸಿ ಅಲ್ಲ. ಇವರೆಲ್ರಿಗೂ ಒಂದು ಧನ್ಯವಾದಗಳನ್ನು ಹೇಳ್ಬಿಟ್ಟು ನನಗೆ